ವೆಲ್ಕಮ್ ಬ್ಯಾಕ್ ಟು ಪ್ರಭಿ ಟ್ರೇಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಟ್ರೇಡು ಭಾಳ ಚೆನ್ನಾಗಾಯಿತು. ನಿನ್ನೆ ಕೂಡ ಚೆನ್ನಾಗಾಗಿತ್ತು. ಸೊ ಇವತ್ತು ನಿಮ್ದು ಗೊತ್ತಿತ್ತು, ಲಾಜಿಕ್ ಹೇಳಿದ್ದೆ. ಸೊ ಸ್ವಲ್ಪ ಡೌನ್ವರ್ಡ್ಸ್ ಬಂದು ಬೈಯಿಂಗ್ ಹೋಗುತ್ತೆ ಅಂತ ಹೇಳಿದ್ದೆ. ಸೊ ಬೈಯಿಂಗ್ ಹೋಗಿದೆ, ಈ ಟ್ರೆಂಡ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, ನೋಡಿ ಈಗ ನಾಳೆದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ನೋಡಿ, ನನ್ನ ಪ್ರಿನ್ಸಿಪಲ್ ಸೇಮು. ಮಾರ್ಕೆಟು ಅಪ್ ಟ್ರೆಂಡ್ ಇದೆ. ಸೊ ಪೂರ್ತಿ ಓಲ್ಡ್ ಬೈ ಆಗಿದೆ, ಸ್ವಲ್ಪ ಡೌನ್ ಬಂದಿದೆ. ಇದರ ಅರ್ಥ ಏನು? ಸೊ ಬೈಯರ್ಸ್ ಎಲ್ಲ ಎಂಟ್ರಿ ಆದ್ರಲ್ಲ, ಅವ್ರದ್ದು ಆಪ್ರೇಟರ್ಸ್ ಎಲ್ಲ ಪ್ರಾಫಿಟ್ ಬುಕ್ಕಿಂಗ್. ಓಕೆ, ಸೊ ನಾಳೆ ಏನಾಗ್ಬೋದಂದರೆ ನೋಡಿ, ಸ್ವಲ್ಪ ನೋಡಿ. ಓಕೆ, ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಏನಾಗುತ್ತೆ ಅಂತ. ಫ್ಲ್ಯಾಟು, ಕ್ಯಾಪ್ ಅಪ್, ಕ್ಯಾಪ್ ಡೌನ್, ಬೈಯಿಂಗ್ ಹುಡುಕ್ತೀನಿ. ಓಕೆ, ಯಾಕೆ ಬೈಯಿಂಗ್ ಹುಡುಕ್ತೀನಿ ಹೇಳ್ತೀನಿ ನೋಡಿ. ಓಕೆ, ನೋಡಿ ಯಾಕೆ ಬೈಯಿಂಗ್ ಹುಡುಕ್ತೀನಿ ಅಂದರೆ, ಸೊ ಇವರೆಲ್ಲ ಬೈಯರ್ಸ್ ಇರ್ತಾರಲ್ಲ, ಇವರೆಲ್ಲ ಸ್ಟ್ರಾಂಗ್ ಬೈಯರ್ಸ್. ಈಗ ಅವ್ರದೆಲ್ಲ ಪ್ರಾಫಿಟು, ಅವ್ರು ಗುಡ್ ಪೊಸಿಷನ್ದಾಗಿದ್ದಾರೆ. ಓಕೆ, ಅವ್ರದ್ದು ಒಂದು 10,000 ಇದೆ ಅಂದ್ಕೊಳ್ಳಿ ಈಗ. ಓಕೆ, ಸೊ ನಾ ಏನು ಮಾಡುತ್ತೆ, ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಸ್ವಲ್ಪ ಅಬೋ ಹೋಗುತ್ತೆ. ಯಾಕೆ ಅಬೋ ಹೋಗ್ಬೋದು ಹೇಳಿ ನೋಡೋಣ, ಹೇಳ್ತೀನಿ ನೋಡಿ. ಏನು ಬೈಯರ್ಸ್ ಇದ್ದಾರೆ, ಸೆಲ್ಲರ್ಸ್ ಇದಾರಲ್ಲ ಇಲ್ಲಿ, ಈ ಸೆಲ್ಲರ್ಸು. ಸೊ ಅವರು ಇದೊಂದು ಟ್ರೈಲ್ ನೋಡಿ ಎಂಟ್ರಿ ಆಗಿದ್ದಾರೆ. ಓಕೆ, ಅವಾಗೇನಾಗುತ್ತೆ, ಪ್ರಾಫಿಟ್ನಲ್ಲಿ ಕಾಣಿಸ್ತು. ಅವಾಗೇನಾಗುತ್ತೆ, ಸ್ವಲ್ಪ ಈ ಫ್ಲ್ಯಾಟ್ ಓಪನ್ ಆಯಿತು ಅಂದರೆ ಟ್ರೆಂಡ್ ಹೋಗುತ್ತೆ. ಈ ಸೆಲ್ಲಿಂಗ್ ನೋಡಿ ಯಾರು ಎಂಟ್ರಿ ಆಗಿದಾರಲ್ಲ, ಸೊ ಈ ಸೆಲ್ಲಿಂಗ್ ನೋಡಿ ಎಂಟ್ರಿ ಆದವ್ರದ್ದು ಮೇಲೆ ಹೋಗುತ್ತಾ, ಅವ್ರದ್ದೊಂದು SL ಲಿಮಿಟ್ ಇರುತ್ತಲ್ಲ, ಅದನ್ನು ದಾಟಿದ ಮೇಲೆ ಅವರು ಎಕ್ಸಿಟ್ ಆಗಿಬಿಡ್ತಾರೆ. ಸೊ ಅವಾಗೇನಾಗುತ್ತೆ, ಅಗೇನ್ ಮಾರ್ಕೆಟ್ ಡೌನ್. ಓಕೆ, ಈಗ ಏನಾಗುತ್ತೆ ಅಂದರೆ ನೋಡಿ, ಅಪ್ ಹೋಗುತ್ತೆ, ಸ್ವಲ್ಪ ಡೌನ್ ಬರುತ್ತೆ. ಯಾಕೆ ಹೇಳಿ, ಈ ಅಪ್ ಹೋಗಿದ್ದು ನೋಡಿ ಎಷ್ಟೋ ಜನ ಎಂಟ್ರಿ ಆಗ್ತಾರೆ. ಓಕೆ, ಈ ಟ್ರೆಂಡ್ ನೋಡಿ. ಅವಾಗ ಇಲ್ಲಿ ಯಾರು ಎಂಟ್ರಿ ಆಗ್ತಾರಲ್ಲ, ಅವ್ರ SLs ಎಲ್ಲ ಕೆಳಗಡೆ ಡಿಪಾಸಿಟ್ ಆಗಿರುತ್ತೆ, ಹೌದಾ? ಸೊ ಮಾರ್ಕೆಟು ರಿವರ್ಸ್ ಬರುತ್ತೆ, ಈ ಬೈಯರ್ಸ್ನು ಕಿತ್ತಾಕೋಗುತ್ತೆ, ಈ ಬೈಯರ್ಸ್ನು. ಓಕೆ, ಅವಾಗ ಏನಾಗುತ್ತೆ, ಮಾರ್ಕೆಟು ಬೈಯರ್ಸ್ನ ಕಿತ್ತಾಕ್ತಾ ಅವಾಗ ಬೈಯಿಂಗ್ ಮೋಡ್ ಹೋಗುತ್ತೆ. ಓಕೆ, ಇದು ನಾಳೆ ಆಗುವ ಮೋಸ್ಟ್ ಸಿಚುವೇಶನ್. ಓಕೆ, 90% ನಾಳೆ ಮಾರ್ಕೆಟು ಇದೇ ಥರ ಆಗುತ್ತೆ. ಓಕೆ, ಯಾವ ರೀತಿ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಯಿತು ಅಂದರೆ ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಡೌನ್ ಬಂದು ಅಪ್ ಮೂವ್ಮೆಂಟನ್ನು ಕೊಡುತ್ತೆ. ಓಕೆ, ಇದು ನಾಳೆ ಮಾರ್ಕೆಟು. ಮತ್ತು ಒಂದು ಇದನ್ನು ತೋರಿಸ್ತೀನಿ ನೋಡಿ ನಿಮಗೆ, ಒಂದು ಪ್ರೀವಿಯಸ್ ಯಾವ ರೀತಿ ಮೊಮೆಂಟಮ್ ಆಗುತ್ತೆ ಬೈಯಿಂಗ್ ಅಂತ. ಸೊ ನೋಡ್ಕೊಳ್ಳಿ, ಇಲ್ಲಿ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಅಪ್ ಹೋಗಿದೆ, ಬೈ ಬಂದಿದೆ, ಬೈಯರ್ಸ್ದು ಪ್ರಾಫಿಟ್ ಬುಕ್ಕಿಂಗು ಈ ಥರ ಗ್ರೀನ್ ಕ್ಯಾಂಡಲ್ ಆಗಿದೆ. ಓಕೆ, ನೆಕ್ಸ್ಟ್ ಏನಾಗಿದೆ ಹೇಳಿದೆಲ್ಲ, ಅಪ್ ಟ್ರೆಂಡ್ ಹೋಗಿರುತ್ತೆ, ಈಗ ಬೈಯಿಂಗ್ ಪ್ರಾಫಿಟ್ ಬುಕ್ಕಿಂಗ್ ಆದಾಗ ಇದು ಬ್ರೇಕ್ಔಟ್ ಆಯಿತು ಅಂದ್ಕೊಳ್ಳಿ, ಅದು ಫುಲ್ ಪಾಸಿಟಿವ್ ಟ್ರೆಂಡೇ. ಸೊ ಮಾರ್ಕೆಟ್ ಈಗ ಒಂದು ವೀಕ್ ಏನಾಯಿತು, ಮಾರ್ಕೆಟ್ ಅಬ್ನಾರ್ಮಲ್ ಬಿಹೇವಿಯರ್ ತೋರಿಸ್ತು, ಎಲ್ಲರೂ ಕೂಲ್ ಆದರು, ಅವಾಗ ಮಾರ್ಕೆಟು ಬೈಯಿಂಗ್ ಮೂಮೆಂಟಮ್ ಕೊಡುತ್ತೆ. ನಾಳೆ ಮೋಸ್ಟ್ ಪ್ರಾಬಬ್ಲಿ ಈ ಥರ ಆಗುತ್ತೆ, ಇಲ್ಲ ಅಂದರೆ ಒಂದು ಸ್ವಲ್ಪ ಡೌನ್ ಬಂದು ಅಪ್ ಹೋಗುತ್ತೆ ಅಷ್ಟೇ ನಾಳೆ ಮಾರ್ಕೆಟು. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸು. ಇನ್ನು ಬೇರೆ ನೋಡೋದಾದರೆ ನಿಫ್ಟಿ 50ನಲ್ಲಿ ಏನಾಗುತ್ತೆ ಅಂದರೆ, ಸೇಮ್ ಇಲ್ಲಿ ಕೂಡ ಸೇಮ್ ಇದೆ. ಓಕೆ, ಮಾರ್ಕೆಟ್ ಬೈಯಿಂಗ್ ಇರಿಸಿದ್ದಾರೆ, ಫ್ಲ್ಯಾಟು, ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು, ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, 98% ಓಕೆ ನಾಳೆ. ನೆಕ್ಸ್ಟು ಇದಾದಮೇಲೆ ಸೆನ್ಸೆಕ್ಸು ಸೇಮ್ ಗ್ಯಾಪ್ ಅಪ್ಪು, ಫ್ಲ್ಯಾಟು, ಗ್ಯಾಪ್ ಡೌನು, ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಸೊ ನಾಳೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಸ್ವಲ್ಪ ನೋಡಿ, ಸಡನ್ನಾಗಿ ಮಾರ್ನಿಂಗ್ ಎಂಟ್ರಿ ಆಗಬೇಡಿ ನಾಳೆ, ಯಾಕಂದರೆ ಈ ಟ್ರೆಂಡ್ ನೋಡಿ ಮೋಸ್ಟ್ ಆಫ್ ದಿ ಟ್ರೇಡರ್ ಸೆಂಟರ್ಸ್ ಬೈ ಸೆಟ್ ಟುಮಾರೋ ಮಾರ್ನಿಂಗ್. ಅವಾಗ ಮಾರ್ಕೆಟ್ ಅವ್ರನ್ನ ಕಿತ್ತಾಕಿ ಆಮೇಲೆ ಒಂದು ಮೂಮೆಂಟಮ್ ಕೊಡುತ್ತೆ. ಓಕೆ, ನಾಳೆ ಟ್ರೇಡ್ ಮಾಡೋಣ. ಇದಾಗಿತ್ತು ಇವತ್ತಿನ ಅನಾಲಿಸಿಸು. ಧನ್ಯವಾದಗಳು.